ಬೆಂಗಳೂರಿನಲ್ಲಿ ನವ ವಿವಾಹಿತೆ ಗಾನ್ವಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ನಡೀತಾ ಇದೆ. ಹಾಗಾದ್ರೆ ಯಾರದ್ದು ಸತ್ಯ ಯಾರದ್ದು ಸುಳ್ಳು ಅನ್ನೋದು ಗೊತ್ತಾಗಬೇಕು. ಎರಡೂ ಕುಟುಂಬಸ್ಥರ ಜಗಳ, ಎರಡೂ ಠಾಣೆಯವ್ರಿಗೆ ತಲೆಬಿಸಿ ಉಂಟು ಮಾಡಿದೆ. ಇದು ಇಬ್ರು ಇಲ್ಲ. ಈಗ ಸತ್ಯ ಏನಂತ ಗೊತ್ತಾಗಬೇಕಿಲ್ಲಪ್ಪ. ಒಬ್ಬರಾದ್ರೂ ಬದುಕಿದ್ರೆ ಆತ ಏನೋ ಮಾಧ್ಯಮಗಳ ಮುಂದೆ ಬಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ರು. ಈಗ ಇಬ್ರು ಇಲ್ಲ ಅಂದ್ರೆ ಕ್ಲಾರಿಟಿ ಹೆಂಗೆ ಸಿಗುತ್ತೆ? ತನಿಖೆ ಆಗಬೇಕು. ಪ್ರತ್ಯೇಕ ತನಿಖೆ ಆಗ್ತಾ ಇದೆ. ಸತ್ಯ ಹುಡುಕೋಕೆ ಪೊಲೀಸರು ಹೊರಟಿದ್ದಾರೆ. ರಾಮಮೂರ್ತಿ ನಗರ, ವಿದ್ಯಾರಣ್ಯಪುರ ಪೊಲೀಸರಿಂದ ತನಿಖೆ ಶುರುವಾಗಿದೆ. ಈಗ ವಿದ್ಯಾರಣ್ಯಪುರ ಪೊಲೀಸರಿಂದ ಗಾನ್ವಿ ಕುಟುಂಬಸ್ಥರ ವಿರುದ್ಧ ತನಿಖೆ ಆಗ್ತಾ ಇದೆ. ರಾಮಮೂರ್ತಿ ನಗರ ಪೊಲೀಸರು ಸೂರಜ್ ಕುಟುಂಬಸ್ಥರ ವಿರುದ್ಧ ತನಿಖೆ ಶುರು ಮಾಡಿದ್ದಾರೆ. ಸೂರಜ್ ಗಾನ್ವಿ ಮೊಬೈಲ್ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರೆ. ಐಫೋನ್ ಆಗಿರುವ ಕಾರಣ ತಾಂತ್ರಿಕ ವಿಭಾಗದ ಮೊರೆ ಹೋಗಿದ್ದಾರೆ ಪೊಲೀಸರು. ನೋಡಿ, ಹನಿಮೂನ್ ಪ್ರವಾಸದಲ್ಲಿ ಶ್ರೀಲಂಕಾದಲ್ಲಿ ಅಸಲಿಗೆ ಆಗಿದ್ದೇನು ಅಂತ ಹೇಳಿದ್ರೆ, ಈಗಾಗಲೇ ಸೂರಜ್ ಅವರ ಕುಟುಂಬಸ್ಥರು ಆರೋಪವನ್ನು ಮಾಡಿದ್ದಾರೆ. ಎಕ್ಸ್ ಲವರ್ ಇದ್ದ ಈಕೆಗೆ ಯಾರನ್ನೋ ಲವ್ ಮಾಡ್ತಿದ್ಲು, ಆ ವಿಚಾರವನ್ನು ಹೇಳಿದ್ಲು. ಹಾಗಾಗಿ ಆತ ಶಾಕ್ಗೊಳಗಾಗಿ ಎಲ್ಲ ಅರ್ಧಂಬರ್ಧ ಅಂಥೇಳಿ ವಾಪಸ್ ಬಂದುಬಿಟ್ರು ಅಂತ ಹನಿಮೂನ್ನಿಂದ. ಇವ್ರು ಹೇಳ್ತಿದ್ದಾರೆ ಅವನು ಗಂಡಸೇ ಅಲ್ಲ, ಅವನಿಗೆ ಪುರುಷತ್ವ ಇರಲಿಲ್ಲ, ಅವ್ನು ನಪುಂಸಕ, ಮಲಗಿರಲಿಲ್ಲ. ಹೀಗೆ ಈ ಗಾನ್ವಿ ಕುಟುಂಬಸ್ಥರು ಆರೋಪವನ್ನು ಮಾಡಿದರು. ಹಾಗಾಗಿ ಆತ ಮನನೊಂದು ಅವ್ರ ತಾಯಿಯವರು ಎಲ್ಲಿ ನಾಗ್ಪುರದಲ್ಲಿ ಹೋಗಿ ಲಾಡ್ಜ್ ಒಂದರಲ್ಲಿ ಆತ್ಮಹತ್ಯೆಗೆ ಶರಣಾಗ್ತಾನೆ. ಸೂರಜ್ ಸತ್ತು ಹೋಗ್ತಾರೆ. ಅವ್ರ ತಾಯಿ ಇನ್ನೂ ಕೂಡ ಸಾವು ಬದುಕಿನ ಮಧ್ಯೆ ಹೋರಾಡ್ತಾನೆ ಇದ್ದಾರೆ. ಖಂಡಿತವಾಗ್ಲೂ ಈಗ ಈ ತನಿಖೆ ಯಾವ ಆಯಾಮದಲ್ಲಿ ಆಗ್ತಾ ಇದೆ, ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳೇ ಪೊಲೀಸರಿಗೆ ಮೂಲ ಆಧಾರವಾಗ್ತವೆ. ಅದನ್ನು ಬಿಟ್ಟರೆ ಯಾರಿಗೂ ಗೊತ್ತಿರಲ್ಲ ಇಬ್ಬರ ಮನಸ್ಸಲ್ಲಿ ಏನಿತ್ತು ಅಂಥೇಳಿ. ಈಗ ಈಕೆಗೆ ಲವ್ವರ್ ಖಂಡಿತವಾಗ್ಲೂ ಇದನ್ನ ಅಥವಾ ಇವನ ವಿಚಾರ ಅದು ನಿಜಾನ, ಅವ್ರ ಕುಟುಂಬಸ್ಥರಿಗೂ ಕೂಡ ಆ ವಿಚಾರಗಳು ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಈ ಗಾನ್ವಿ ಸೂರಜ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮೊಬೈಲ್ನಲ್ಲಿ ಏನಾದರೂ ರಹಸ್ಯಗಳು ಅಡಗಿರುವಂಥ ಸಾಧ್ಯತೆಗಳಿದಾವ? ಈಗ ಪೊಲೀಸರಿಗೆ ಯಾವ ರೀತಿ ಈ ಕೇಸ್ ಚಾಲೆಂಜ್ ಆಗಿದೆ ಮತ್ತು ಆ ಒಂದು CDR ಅಥವಾ ಕೆಲವು ಈ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಕಂಪ್ಲೀಟ್ ಆಗಿ ಕಲೆ ಹಾಕಿದ ಮೇಲೆನೆ ಎಲ್ಲದಕ್ಕೂ ಸ್ಪಷ್ಟವಾದಂಥ ಉತ್ತರಗಳು ಸಿಗುತ್ತಾ? ಖಂಡಿತವಾಗಿಯೂ ಪ್ರಭು, ಇಡೀ ಪ್ರಕರಣದಲ್ಲಿ ಆರೋಪ ಮತ್ತು ಪ್ರತ್ಯಾರೋಪ ಏನಿದೆ, ಎರಡೂ ಪ್ರಕರಣಕ್ಕೂ ಸಂಬಂಧಿಸಿದ ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಒಂದು ರಾಮಮೂರ್ತಿ ನಗರ ಪೊಲೀಸ್ ಠಾಣೆ, ಮತ್ತೊಂದು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥದ್ದು. ಗಾನ್ವಿ ಕುಟುಂಬಸ್ಥರು ಕೊಟ್ಟಿರುವಂತಹ ದೂರ ಏನಿದೆ ಅದು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದರೆ, ಸೂರಜ್ ಅವರ ಅತ್ತಿಗೆ ಕೊಟ್ಟಿರುವಂತಹ ಪ್ರಕರಣ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿದೆ. ಇತ್ತ ಗಾನ್ವಿ ಕಡೆಯವರು ಏನು ಸೂರಜ್ ಮೇಲೆ ಆರೋಪವನ್ನು ಮಾಡಿದ್ದು, ಆತ ವರದಕ್ಷಿಣೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಈಕೆಗೆ ಸಾಕಷ್ಟು ಏನು ಕಿರುಕುಳವನ್ನು ನೀಡಿದ್ರು, ಹಣಕ್ಕೆ ಬೇಡಿಕೆ ಇಟ್ಟಿದ್ರು, ಚಿನ್ನಾಭರಣಕ್ಕೆ, ಮತ್ತು ಈತಗೆ ಬರುವಂತ ಆಸ್ತಿ ಏನಿತ್ತು ಆಸ್ತಿಯನ್ನು ಬರ್ಸ್ಕೊಂಡ್ ಬರಬೇಕು ಅಂತ. ಅದರ ಜೊತೆಗೆ ಆತ ಗಂಡಸೇ ಆಗಿರಲಿಲ್ಲ, ನಪುಂಸಕ ಅಂತ ಹೇಳಿ ಆತನ ವಿರುದ್ಧ ಆರೋಪವನ್ನು ಮಾಡಿ ಈಕೆಯ ಮೃತದೇಹವನ್ನ ಆತನ ಮನೆಯವರು ಕೂಡ ತೆಗೆದುಕೊಂಡ್ಬಂದು ಪ್ರೊಸೆಷನ್ ಮಾಡಿ ಗಲಾಟೆಗಳನ್ನ ಮಾಡಿದ್ದು ಕೂಡ ನೋಡಿದ್ವಿ. ಇದನ್ನ ಆಧಾರವಾಗಿ ಇಟ್ಕೊಂಡು ಅವ್ರು ಕೊಟ್ಟ ದೂರಿನ ಮೇಲೆ FIR ಅನ್ನ ರಾಮಮೂರ್ತಿ ನಗರ ಪೊಲೀಸರು ಮಾಡ್ಕೊಂಡಿದ್ರು. ಮತ್ತೊಂದು ಕಡೆ ಇದರ ಬೆನ್ನಲ್ಲೇ ಏನು ಬೆಂಗಳೂರಿನಿಂದ ಮಹಾರಾಷ್ಟ್ರದ ನಾಗ್ಪುರಕ್ಕೆ ತೆರಳಿದ್ದಂತ ಸೂರಜ್ ಕುಟುಂಬ, ಅಲ್ಲಿ ಸೂರಜ್ ಆತ್ಮಹತ್ಯೆಗೆ ಶರಣಾದ್ರೆ, ಅವರ ತಾಯಿ ಕೂಡ ಆತ್ಮಹತ್ಯೆಗೆ ಯತ್ನಿಸ್ತಾರೆ. ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂತದ್ದು. ಸೊ ಇದರ ಸಂಬಂಧ ಏನು ಅವರ ಅತ್ತಿಗೆ ನೀಡಿದ ದೂರಿನ ಮೇಲೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. 9 ಜನರ ವಿರುದ್ಧ FIR ದಾಖಲು ಮಾಡಿರುವಂತಹ ಪೊಲೀಸರು ಪ್ರಕರಣದ ತನಿಖೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇಲ್ಲಿ ಇಬ್ಬರು ಪ್ರಮುಖರು, ಅಂದ್ರೆ ಯಾರು ಅನ್ಯಾಯವಾಗಿದೆ ಮತ್ತು ಯಾರು ಆರೋಪಗಳನ್ನು ಮಾಡ್ತಾರೆ, ಇಬ್ಬರು ಕೂಡ ದೂರುದಾರರು ಬದುಕಿಲ್ಲ. ಇವತ್ತು ಇಬ್ಬರು ಆರೋಪ ಪ್ರತ್ಯಾರೋಪಗಳ ಇಬ್ಬರು ಆತ್ಮಹತ್ಯೆಯನ್ನ ಮಾಡಿಕೊಂಡು ಮೃತಪಟ್ಟಿರುವಂಥದ್ದು. ಅದ್ರ ಜೊತೆಗೆ ಇಬ್ಬರ ಫೋನ್ಗಳನ್ನ ತೆಗೆದುಕೊಂಡಿರುವಂಥ ಪೊಲೀಸರು ತನಿಖೆಗೆ ಮುಂದಾದ್ರೆ, ಐಫೋನ್ ಆಗಿರುವ ಹಿನ್ನೆಲೆಯಲ್ಲಿ ಅದರ ಲಾಕ್ ಕೂಡ ಓಪನ್ ಆಗ್ತಿಲ್ಲ. CDRಗಳನ್ನ ಇಟ್ಕೊಂಡು ಅದರ CDR ಅನಾಲಿಸಿಸ್ ಅನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಯಾರು ಯಾರ ಜೊತೆ ಹೆಚ್ಚಿನಾಗಿ ಕರೆಯನ್ನ ಮಾಡಿದ್ದಾರೆ, ಮಾತಾಡ್ತಾ ಇದ್ರು, ಸಂಪರ್ಕದಲ್ಲಿದ್ರು, ಮತ್ತೆ ಮೆಸೇಜ್ಗಳನ್ನ ಮಾಡ್ತಿದ್ರು, ಈ ಎಲ್ಲಾ ಮಾಹಿತಿಗಳನ್ನ ಟೆಕ್ನಿಕಲ್ ಆಗಿ ಪೊಲೀಸರು ಒಂದು ಕಡೆ ವಿಚಾರಣೆಯನ್ನ ಮಾಡಿ ಮತ್ತು ಮಾಹಿತಿಗಳನ್ನ ತೆಗಿತಾ ಇರುವಂಥದ್ದು. ಮತ್ತೊಂದು ಕಡೆ ಇವರು ಮಾಡಿರುವಂತ ಆರೋಪ ಏನಿದೆ, ಇದು ಕೇವಲ ಆರೋಪನೇ ಆಗುತ್ತೆ ತಾತ್ಕಾಲಿಕವಾಗಿ. ಯಾಕಂತ ಹೇಳಿದ್ರೆ ಪೊಲೀಸರ ತನಿಖಾ ನಂತರ, ಅಂದ್ರೆ ರಾಮಮೂರ್ತಿ ನಗರ ಪೊಲೀಸರು ವಿದ್ಯಾರಣ್ಯ ಪೊಲೀಸರು ಇಬ್ರು ಕೂಡ ತನಿಖಾ ನಂತರ ಸತ್ಯಾಸತ್ಯತೆಗಳು ಹೊರಬರಬೇಕಾಗ್ತದೆ. ಅದಾದ ನಂತರ ತಾರ್ಕಿಕ ಅಂತ್ಯಕ್ಕೆ ಇಡೀ ಪ್ರಕರಣ ಬರುವಂಥದ್ದು. ಅದರವರೆಗೂ ಕೂಡ ಗಾನ್ವಿ ಕುಟುಂಬಸ್ಥರು ಇವರ ಮನೆ ಮೇಲೆ ಆರೋಪವನ್ನು ಮಾಡಿದ್ರೆ, ಸೂರಜ್ ಕುಟುಂಬಸ್ಥರು ಗಾನ್ವಿಯವರ ಕುಟುಂಬದವರ ಮೇಲೆ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಇಬ್ಬರ ಆರೋಪ ಪ್ರತ್ಯಾರೋಪದಿಂದ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಈ ಪ್ರಕರಣ ಪರಿಗಣಿಸಿರುವಂಥದ್ದು. ಸದ್ಯ ಇದರ ಸಂಪೂರ್ಣವಾದ ತನಿಖೆಯ ನಂತರವಷ್ಟೇ ಇದರ ನಿಜವಾದ ಅಸಲಿಯತ್ ಹೊರಬರಬೇಕಾಗಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.